ವೀಕ್ಷಕರೇ, ಇವತ್ತು ಯಾವ ವಿಚಾರದ ಕುರಿತು ನಾನು ನಿಮ್ಗೆ ಟಿಪ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ ಡೆಂಗ್ಯೂ, ಮಲೇರಿಯಾ ಮುಂತಾದ ಮಾರಕ ಕಾಯಿಲೆಗಳೇನಿದೆ ಇದಕ್ಕೆ ನಾವು ಯಾವ ರೀತಿಯಾಗಿ ಪರಿಹಾರವನ್ನ ಕಂಡುಕೊಳ್ಳಬಹುದು ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇನ್ನು ಈ ಎರಡೂ ಕಾಯಿಲೆಗಳು ಅಥವಾ ಇನ್ನು ಉಳಿದಂತಹ ಕಾಯಿಲೆಗಳಿಗೆ ಸೊಳ್ಳೆ ಕಡಿತವೇ ಕೂಡ ಮೇನ್ ಆಗತ್ತೆ. ಸಂಜೆ ಮತ್ತು ಬೆಳಗಿನ ಟೈಮ್ ನಲ್ಲಿ ಈ ಸೊಳ್ಳೆಗಳ ಹಾವಳಿ ಜಾಸ್ತಿ ಆಗಿರುತ್ತೆ. ಇನ್ನು ಸೊಳ್ಳೆ ಕಚ್ಚಿ ಅದರಿಂದ ಬರೋ ತುರಿತಕ್ಕಿಂತಲೂ ಕೂಡ ಅದು ತರೋ ಅಪಾಯ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರನ್ನ ಕೂಡ ಭಯ ಬೀಳಿಸುತ್ತೆ. ಅದರಲ್ಲೂ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಚಿಕ್ಕ ಮಕ್ಕಳು ಇದ್ರು ಅಂತ ಅಂದ್ರೆ ಈ ಭಯ ಇನ್ನೂ ಡಬಲ್ ಆಗತ್ತೆ ಅಂದ್ರೂ ಕೂಡ ತಪ್ಪಾಗಲ್ಲ. ಚಿಕನ್ ಗುನ್ಯಾ ಆಗಿರಬಹುದು, ಡೆಂಗ್ಯೂ ಆಗಿರಬಹುದು, ಮಲೇರಿಯಾ ಆಗಿರಬಹುದು, ಮುಂತಾದ ಮಾರಕ ರೋಗಗಳೇನಿದೆ ಇದೆಲ್ಲದಕ್ಕೂ ಪ್ರಮುಖ ಕಾರಣ ಅಂದ್ರೆ ಸೊಳ್ಳೆಯೇ. ಮಕ್ಕಳು, ಗರ್ಭಿಣಿಯರು ಒಂದ್ ವೇಳೆ ಮನೇಲಿ ಇದ್ರು ಅಂದ್ರೆ ಆ ಸೊಳ್ಳೆಯನ್ನ ಓಡಿಸೋದಕ್ಕೆ ಸಾಕಷ್ಟು ರೀತಿಯಾಗಿರುವಂತಹ ಅಂದ್ರೆ ಮಾರ್ಕೆಟ್ ನಲ್ಲಿ ಸಿಗೋ ಸೊಳ್ಳೆ ಬತ್ತಿಗಳನ್ನು ಬಳಸ್ತೇವೆ. ಹಾಗೆ ದ್ರವಣಗಳು ಅಂದ್ರೆ ಲಿಕ್ವಿಡ್ ಸೊಳ್ಳೆಗಳನ್ನ ಓಡಿಸೋದಕ್ಕೆ ಅಂತ ಲಿಕ್ವಿಡ್ ರೂಪದಲ್ಲಿ ಏನು ದ್ರವಣಗಳು ಸಿಗುತ್ತೆ ಅದನ್ನ ಕೂಡ ಬಳಸ್ತೇವೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಹೌದು, ಈ ರೀತಿಯಾದಂತಹ ಮಾರ್ಕೆಟ್ ನಲ್ಲಿ ಸಿಗುವಂತಹ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಅನ್ನ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ರೀತಿಯಾದಂತಹ ಕೆಟ್ಟ ಪರಿಣಾಮವನ್ನೇ ಬೀರುತ್ತೋ ಹೊರತು ಇದರಿಂದ ನಮಗೆ ಯಾವುದೇ ರೀತಿಯಾದಂತಹ ಉಪಯೋಗ ಕೂಡ ಇಲ್ಲ. ಒಂದನ್ನ ಶಮನ ಮಾಡಬೇಕು ಅಂತ ಮತ್ತೊಂದು ರೋಗವನ್ನ ನಾವೇ ಮಾಡ್ಕೊಳ್ತೀವೋ ಹೊರತು ಇದರಿಂದ ಯಾವುದೇ ಪರಿಹಾರ ಸಿಗಲ್ಲ. ಹಾಗಿದ್ರೆ ಇವತ್ತು ನಾನು ಹೇಳ್ತಾ ಇರುವಂತಹ ಒಂದಷ್ಟು ಮನೆ ಮದ್ದುಗಳನ್ನ ಉಪಯೋಗಿಸಿ ನೀವು ಸೊಳ್ಳೆಗಳ ಹಾವಳಿಯಿಂದ ಮುಕ್ತಿ ಹೊಂದಬಹುದು. ಇನ್ನು ಹೇಗೆ ಅಂದ್ರೆ ಗಿಡದ ವಾಸನೆ ಸೊಳ್ಳೆಗಳಿಗೆ ಬರೋದಿಲ್ಲ. ಅಂತಹ ಗಿಡಗಳನ್ನ ಬಳಸ್ಕೊಂಡ್ರೆ ನಾವು ಸೊಳ್ಳೆಗಳಿಂದ ದೂರವಿರಬಹುದು. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಎಕ್ಸಾಂಪಲ್ ಅಂತ ಅಂದ್ರೆ ಅಥವಾ ಮೊದಲನೇ ಟಿಪ್ಸ್ ಅಂತ ಅಂದ್ರೆ ತುಳಸಿ ಎಲೆಗಳಾಗಿರಬಹುದು, ಕಹಿಬೇವಾಗಿರಬಹುದು, ಇವೆಲ್ಲ ಕೂಡ ಗಾಳಿಯನ್ನ ಶುದ್ಧವಾಗಿಡುವಂತಹ ಸಸ್ಯಗಳು. ಸೊ ಇದರಿಂದ ಸೊಳ್ಳೆ ಕಾಟದಿಂದ ಮುಕ್ತಿ ಹೊಂದೋದಕ್ಕೆ ಬಹಳಾನೇ ಸಹಕಾರಿ. ಸೊಳ್ಳೆಗೆ ನೀವು ಸೊಳ್ಳೆಯಿಂದ ಹೊರಬರಬೇಕು ಅಂದ್ರೆ ತುಳಸಿ ಎಲೆ ಆಗಿರಬಹುದು ಅಥವಾ ಕಹಿಬೇವು, ಈ ಎರಡರ ಹೊಗೆಯನ್ನ ಮನೆಯಲ್ಲಿ ಹಾಕೋದ್ರಿಂದ ಅಂದ್ರೆ ಒಣಗಿದ ಎಲೆಗಳಿಗೆ ಕೆಂಡಕ್ಕೆ ಆ ಎಲೆಗಳನ್ನ ಉದುರಿಸಿ ಅದರಿಂದ ಕ್ರಿಯೇಟ್ ಆಗುವಂತಹ ಹೊಗೆ ಏನಿದೆ ಇದು ನಮ್ಮ ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಹಾನಿ ಮಾಡಲ್ಲ, ಜೊತೆಗೆ ಸೊಳ್ಳೆಗಳನ್ನ ಓಡಿಸೋದಕ್ಕೂ ಕೂಡ ಸಹಕಾರಿ. ಇನ್ನು ಎರಡನೇ ಟಿಪ್ ಏನಪ್ಪಾ ಅಂದ್ರೆ ಕಾಳು ಮೆಣಸಿನ ಕಡ್ಡಿಗಳು, ಅಂದ್ರೆ ಪೆಪ್ಪರ್ ಅಂತ ನಾವೇನ್ ಕರಿತೀವಿ, ಕರಿಮೆಣಸುಗಳು. ಸೊ ಆ ಮೆಣಸಿನ ಕಡ್ಡಿ ಏನ್ ಸಿಗುತ್ತೆ ಆ ಕಡ್ಡಿಯನ್ನ ತೆಗೆದಿಟ್ಟು ಒಂದ್ ವೇಳೆ ನಿಮ್ಗೆ ಮಾರ್ಕೆಟ್ ನಲ್ಲಿ ಆ ಕಡ್ಡಿಗಳು ಕೂಡ ಸಿಗುತ್ತೆ, ಅದನ್ನ ಒಣಗಿರುವ ಕಡ್ಡಿಗಳೇ ಸಿಗುತ್ತೆ. ಸೊ ದಿನ ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಯಾವ ಟೈಮ್ ನಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಇರುತ್ತೆ ಅಂತ ಸಮಯದಲ್ಲಿ ಈ ಕಡ್ಡಿಗಳ ಹೊಗೆಯನ್ನ ಹಾಕೋದ್ರಿಂದಲೂ ಕೂಡ ಆ ಘಾಟು ವಾಸನೆಗೆ ಸೊಳ್ಳೆಗಳು ಸುಳಿದಾಡೋದೇ ಇಲ್ಲ. ಇನ್ನು ಇವೆರಡೂ ಸಿಗ್ಲಿಲ್ಲ ನಿಮ್ಗೆ ಒಂದ್ ವೇಳೆ ಅಂತ ಅಂದ್ರೆ ಈ ಎಣ್ಣೆಗಳನ್ನ ಬಳಸಿ ದೀಪ ಹಚ್ಚೋದ್ರ ಮುಖಾಂತರವೂ ಕೂಡ ಸೊಳ್ಳೆಗಳಿಂದ ಮುಕ್ತಿ ಹೊಂದಬಹುದು. ಯಾವ ಎಣ್ಣೆಗಳು ಅಂತ ಅಂದ್ರೆ ನೀವು ಲ್ಯಾವೆಂಡರ್ ಆಯಿಲ್ ಆಗಿರಬಹುದು, ಹಾಗೆ ಕರ್ಪೂರ, ನೀಲಗಿರಿ ಎಣ್ಣೆ, ಈ ಮೂರು ಎಣ್ಣೆಯ ವಾಸನೆ ತುಂಬಾನೇ ಜಾಸ್ತಿ ಇರುತ್ತೆ. ಈ ರೀತಿ ಸುವಾಸನೆ ಇರುವಂತಹ ಎಣ್ಣೆಯ ವಾಸನೆ ಏನಿದೆ ಇದು ಸೊಳ್ಳೆಗಳಿಗೆ ಬರೋದಿಲ್ಲ. ಸೊ ಹೀಗಾಗಿ ಈ ಎಣ್ಣೆಯ ದೀಪಗಳನ್ನ ಮನೆಯಲ್ಲಿ ಉರಿಸೋದ್ರಿಂದಲೂ ಕೂಡ ಸೊಳ್ಳೆಗಳ ಕಾಟಕ್ಕೆ ಬ್ರೇಕ್ ಹಾಕಬಹುದು. ಇನ್ನು ಎಳನೀರು ಆರೋಗ್ಯ ವೃದ್ಧಿಗೆ ಅಂತ ನಾವು ಹೇಳ್ತೇವೆ, ಆದ್ರೆ ಕೇವಲ ಆರೋಗ್ಯ ವೃದ್ಧಿಗೆ ಅಷ್ಟೇ ಅಲ್ಲ, ಸೊಳ್ಳೆಗಳನ್ನ ನಿಯಂತ್ರಣದಲ್ಲಿ ಇಡಬೇಕು ಅಂದ್ರೂ ಕೂಡ ಎಳನೀರು ಸಹಕಾರಿಯಾಗತ್ತೆ. ಹೇಗೆ ಅಂತ ಅಂದ್ರೆ ಎಳನೀರಿಗೆ ಚಿಟಿಕೆ ಅರಿಶಿಣವನ್ನ ಮಿಕ್ಸ್ ಮಾಡಿ ಮೈಕೈಗೆ ಸ್ವಲ್ಪ ಕಾಟನ್ ಸಹಾಯದಿಂದ ನೀವು ಹಚ್ಕೊಳ್ಳೋದ್ರಿಂದಲೂ ಕೂಡ ಸೊಳ್ಳೆ ನಿಮ್ಮ ಮೈ ಮೇಲೆ ಬಂದು ಕುತ್ತಂತಹ ಸಂದರ್ಭದಲ್ಲಿ ಸೊಳ್ಳೆಗಳಿಗೆ ಒಂದ್ ರೀತಿ ಅನ್ಈಸಿ ಫೀಲ್ ಆಗತ್ತಂತೆ. ಸೊ ಇದರಿಂದಲೂ ಕೂಡ ಸೊಳ್ಳೆ ಕಚ್ಚೋದಿಲ್ಲ. ಇನ್ನು ಸೊಳ್ಳೆ ಕಚ್ಚಿರುವ ಕಲೆಯೂ ಕೂಡ ಈ ಒಂದು ಎಳನೀರು ಅರಿಶಿಣದ ಮಿಶ್ರಣ ಏನಿದೆ ಇದರಿಂದ ಏನು ಕಲೆಗಳನ್ನ ಕೂಡ ನಿವಾರಿಸುತ್ತೆ. ಹಾಗೆ ಮಲಗುವಾಗ ಇನ್ನೊಂದು ಸರಳ ಎಲ್ರಿಗೂ ಗೊತ್ತಿರುವಂತಹ ಟಿಪ್ ಇದು, ಸೊಳ್ಳೆ ಪರದವನ್ನ ಬಳಸ್ಕೊಂಡು ಮಲ್ಕೊಳ್ಳೋದ್ರಿಂದಲೂ ಕೂಡ ಸೊಳ್ಳೆಗಳ ಕಾಟದಿಂದ ಮುಕ್ತಿ ಹೊಂದಬಹುದು. ಹಾಗೆ ಮಲಗೋ ಸಂದರ್ಭದಲ್ಲೇನೋ ಸೊಳ್ಳೆ ಪರದ ಯೂಸ್ ಆಗುತ್ತೆ, ಅಥವಾ ಕುತ್ಕೊಳ್ಳೋ ಸಂದರ್ಭದಲ್ಲಿ ಟಿವಿ ನೋಡ್ತಿರ್ತೀವಿ ಅಥವಾ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಸೊಳ್ಳೆಗಳ ಕಾಟಕ್ಕೆ ಸೊಳ್ಳೆ ಪರದ ಯೂಸ್ ಆಗಲ್ಲ. ಸೊ ಈ ನಾನ್ ಮೇಲೆ ಏನ್ ಹೇಳ್ದೆ ಈ ಎಲ್ಲಾ ಟಿಪ್ಸ್ ಗಳನ್ನ ಫಾಲೋ ಮಾಡ್ತಾ ಬಂದ್ರೆ ಸೊಳ್ಳೆಗಳ ಹಾವಳಿಯಿಂದ ಹೊರಬರಬಹುದು, ಜೊತೆಗೆ ಮಾರ್ಕೆಟ್ ನಲ್ಲಿ ಸಿಗುವಂತಹ ಕೆಮಿಕಲ್ ಗಳಿಂದಲೂ ಕೂಡ ದೂರ ಇರಬಹುದು, ನಿಮ್ಮ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಳಬಹುದು. ಇವತ್ತಿನ ಟಿಪ್ ಇದಾಗಿತ್ತು. ಮುಂದಿನ ಟಿಪ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಡಿಜಿಟಲ್, ಸತ್ಯವೇ ಸುದ್ದಿಯ ಜೀವಾಳ.